ಅಲ್ಲಿ ನೋಡಿ, ಪಂಡಿತ ರಾಮಕೃಷ್ಣ ಬರ್ತಿದ್ದಾನೆ. ಪ್ರಣಾಮಗಳು 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 ಪ್ರಣಾಮಗಳು. ತಾತಾಚಾರ್ಯರು ಮುಂಚೆನೆ ನಮಗ್ ಸೂಚನೆ ಕೊಟ್ಟಿದ್ರು, ರಾಮಕೃಷ್ಣ ರಾತ್ರಿ ಅಖಾಡಕ್ಕೆ ಬಂದೇ ಬರ್ತಾನೆ ಅಂತ, ಮತ್ತೆ ಅವನ ಕಂಬನ ಸಡಿಲಗೊಳಿಸೋ ಪ್ರಯತ್ನ ಮಾಡ್ತಾನೆ ಅಂತ. ಅಯ್ಯೋ ಇಲ್ಲ ಇಲ್ಲ, ನಾನು ಕಂಬಕ್ಕೇನು ಮಾಡಕ್ ಬಂದಿಲ್ಲ. ಆದ್ರೆ ನಾನು ಇದಕ್ಕೆ ಪೂಜೆ ಮಾಡಕ್ ಬಂದೆ. ಯಾಕೆಂದ್ರೆ ನಾಳೆ ಸ್ಪರ್ಧೆಯಲ್ಲಿ ನನ್ನನ್ನೇ ಗೆಲ್ಸೋದಕ್ಕೆ. ಏನಿದೆ ಈ ಚೀಲದಲ್ಲಿ? ತೋರ್ಸೋ ತೋರ್ಸೋ. ನೋಡಿ ನೋಡಿ, ಇದಂತೂ ಬೆಲ್ಲ. ಒಂದ್ ವೇಳೆ ನೀವು ಅನುಮತಿ ಕೊಟ್ರೆ ನಾನ್ ನನ್ ಪೂಜೆನ ಮಾಡ್ಕೋಬೋದಾ? ಪೂಜೆ ಮಾಡೋಂಗಿದ್ರೆ ಮಾಡ್ಕೋ. ಒಂದ್ ವೇಳೆ ಕಂಬನೇನಾದ್ರೂ ಮುಟ್ಟಿದ್ಯಾ, ನಿನ್ನ ಚಟ್ನಿ ಮಾಡ್ಬಿಡ್ತೀನಿ. ಹಾ ಖಂಡಿತವಾಗ್ಲು. ಒಂದ್ ವೇಳೆ ನಿಮ್ ಕೃಪೆ ಇದ್ರೆ ನಾಳೆ ಸ್ಪರ್ಧೆಯಲ್ಲಿ ಖಂಡಿತವಾಗ್ಲು ನಾನೇ ಗೆಲ್ತೀನಿ. ಈ ಪಂಡಿತ ರಾಮಕೃಷ್ಣ ಅದೆಷ್ಟೇ ಪೂಜೆ ಪುನಸ್ಕಾರ ಬೇಕಾದ್ರೂ ಮಾಡ್ಲಿ, ಈ ಕಂಬನ ಎತ್ತೋದೇನೋ ಅಳ್ಳಾಡ್ಸೋದಿಕ್ಕೂ ಆಗಲ್ಲ. ಗೆಲ್ತಾನಂತೆ, ಗೆಲ್ತಾನೆ. ಹೇ ಸ್ತಂಭ ದೇವತೆ, ನಾನು ನಿನಗೆ ಪೂಜೆ ಮಾಡ್ದೆ, ನಿನಗೆ ನೈವೇದ್ಯ ಕೂಡ ಮಾಡಿದ್ದೀನಿ. ನನ್ ಮೇಲೆ ಕೃಪೆ ತೋರ್ಸು. ನಾಳೆ ನನಗೆ ಸಹಾಯವನ್ನ ಮಾಡು. ಮತ್ತೆ ಯಾವುದೇ ತೊಂದರೆಗಳಾಗದೆ ನೀವು ನೀವಾಗೆ ಕೆಳಗಡೆ ಬೀಳಿ ಸಾಕು. ಮುಗಿತಾ ಪಂಡಿತ ರಾಮಕೃಷ್ಣ ನಿನ್ನ ಪೂಜೆ ಅರ್ಚನೆ ಎಲ್ಲ? ಆ ದೇವ್ರೇ ನಿನ್ನನ್ನ ರಕ್ಷಣೆ ಮಾಡ್ಬೇಕು. ಅನುಮತಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ಅನುಮತಿ ಕೊಡಿ, ನನ್ನ ಕೆಲ್ಸ ಆಗೋಯ್ತು. ಅಂದ್ರೆ ನಾನು ಏನ್ ಹೇಳಕೊಟ್ಟೆ ಅಂದ್ರೆ ನನ್ನ ಪೂಜೆ ಆಗೋಯ್ತು ಅಂತ. ಸರಿ. ಪ್ರಜೆಗಳೇ, ನಿಮ್ಮೆಲ್ಲರಿಗೂ ನೆನಪಿರುವಂತೆ ಇವತ್ತಿನ ಸ್ಪರ್ಧೆ ಪಂಡಿತ ರಾಮಕೃಷ್ಣ ಮತ್ತು ಸಿಂಹ ನಡುವೆ ಇದೆ. ಮಹಾರಾಜರ ಅನುಮತಿ ಆದ್ರೆ ಈಗಿನ ಸ್ಪರ್ಧೆಯನ್ನ ಪ್ರಾರಂಭಿಸಬಹುದು. ಇಂದಿನ ಸ್ಪರ್ಧೆ ಆರಂಭಿಸಿ. ಏನ್ ಮಾಡ್ತಾ ಇದ್ದಾನೆ ಪಂಡಿತ ರಾಮಕೃಷ್ಣ? ಅಲ್ಲ, ಪಂಡಿತ ರಾಮಕೃಷ್ಣ ಯಾಕೆ ಶಾಂತವಾಗಿ ನಿಂತಿದ್ದಾರೆ? ಅವರು ಕಂಬ ಎತ್ತೋಕೆ ಪ್ರಯತ್ನ ಕೂಡ ಯಾಕೆ ಮಾಡ್ತಿಲ್ಲ? ನನಗನ್ಸುತ್ತೆ ಪಂಡಿತ ರಾಮಕೃಷ್ಣ ಅವನ ಸೋಲನ್ನ ಒಪ್ಕೊಂಡಿದ್ದಾನೆ ಅಂತ. ಎತ್ಕೋ, ಆ ಕಂಬನ ಎತ್ತಿ ಬೇಗ ಬಿಸಾಕು. ಆದ್ರೆ ಯಾಕೆ ನಿಂತಿದ್ಯಾ? ಸಮಯ ಕಳೆದು ಹೋಗ್ತಾ ಇದೆ. ಈ ಪಂಡಿತ ರಾಮಕೃಷ್ಣರು ನಿಂತ್ಕೊಂಡು ಅದೇನ್ ಮಾಡ್ತಾ ಇದ್ದಾರೆ? ಪಂಡಿತ ರಾಮಕೃಷ್ಣ, ಆ ಕಂಬ ಎತ್ತೋದಕ್ಕೆ ಪ್ರಯತ್ನನಾದ್ರೂ ಮಾಡು. ಅಮ್ಮ ಹೇಳ್ತಿದ್ದಾರೆ, ಪ್ರಯತ್ನ ಪಡದೆ ಸೋಲ್ನ ಒಪ್ಕೋಬೇಡ. ಹೋಗು, ಎತ್ತು ಬಿಸಾಕು ಅದನ್ನ. ಎತ್ತು ಯಾಕೆ ಹೆದರ್ತಾ ಇದ್ಯಾ? ನಿಂತಿಲಾಗತ್ತೆ, ಮುಂದುವರಿ. ಆರಾಮ, ಮುಂದುವರಿ. ಮುಂದುವರಿ ರಾಮ, ಮುಂದುವರಿ. ಎತ್ತು ಯಾಕೆ ಹೆದರ್ತಾ ಇದ್ಯಾ? ನಿಂತಿಲಾಗತ್ತೆ, ಮುಂದುವರಿ. ಆರಾಮ, ಮುಂದುವರಿ. ಮುಂದುವರಿ ರಾಮ, ಮುಂದುವರಿ. ಎತ್ತು ಯಾಕೆ ಹೆದರ್ತಾ ಇದ್ಯಾ? ನಿಂತಿಲಾಗತ್ತೆ, ಮುಂದುವರಿ. ಆರಾಮ, ಮುಂದುವರಿ. ಮುಂದುವರಿ ರಾಮ, ಮುಂದುವರಿ. ಎತ್ತು ಯಾಕೆ ಹೆದರ್ತಾ ಇದ್ಯಾ? ನಿಂತಿಲಾಗತ್ತೆ, ಮಾಡಿ. ಬೇಗ ಸಮಯ ಮೀರ್ತಾ ಇದೆ. ರಾಮಕೃಷ್ಣ, ರಾಮ 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 ಹೇಳಿ ಗುರುಗಳೇ. ನಾನು ಹೇಳಿದ್ದೆ ಅಲ್ವಾ, ಸಾವಧಾನವಾಗಿರ್ಬೇಕು ಅಂತ. ಮತ್ತೆ ಗಮನ ಕೊಟ್ಟು ಈ ಕಂಬನ ರಕ್ಷಣೆ ಮಾಡ್ಬೇಕು ಅಂತ. ಏನಿದು? ಹೇಗಿದೆಲ್ಲ ಸಾಧ್ಯ?
ಗುರುಗಳೇ ನನಗೇನ್ ಗೊತ್ತು ಗುರುಗಳೇ, ನಾನು ಕಂಬದ ಹತ್ರನೇ ಇದ್ದೆ. ಆ ಪಂಡಿತ ರಾಮಕೃಷ್ಣ ಸ್ತಂಭಕ್ಕೆ ಪೂಜೆ ಮಾಡ್ತೀನಿ ಅಂತ ಬಂದಿದ್ದ. ಆ ಲಿಂಬ ಸಿಂಬ ಕೂಡ ಅಲ್ಲೇ ಇದ್ರು, ಅವ್ರನ್ನ ಬೇಕಾದ್ರೂ ಕೇಳಿ ಗುರುಗಳೇ. ಆ ಇಷ್ಟ ದೇವತೆ ಪಂಡಿತ ರಾಮಕೃಷ್ಣನ್ ಪೂಜೆನ ಸ್ವೀಕರಿಸಿದ್ಮೇಲೆ ನಾವೇನ್ ಮಾಡೋಕ್ಕಾಗತ್ತೆ ಗುರುಗಳೇ? ಪಂಡಿತರೇ, ನಾನು ನನ್ನ ಶಿಷ್ಯ ಸಿಂಬಾನ ಪರಾಜಯವನ್ನ ಸ್ವೀಕರಿಸ್ತೇನೆ. ಆದ್ರೆ ನನಗೆ ನೀವು ಬರೀ ಇದನ್ನ ಹೇಳಿ, ನೀವು ಈ ಅಸಂಭವ ಕಾರ್ಯವನ್ನ ಹೇಗ್ ಸಾಧಿಸಿದ್ರಿ ಅಂತ ದಯವಿಟ್ಟು ನನಗೆ ಅದನ್ನ ಅವಶ್ಯವಾಗಿ ತಿಳಿಸಿ. ಇಲ್ಲಾಂದ್ರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಮಾಡಿ ನಾನು ಪೂರ್ತಿ ರಾತ್ರಿ ಮಲ್ಗೋದಕ್ಕಾಗೋದಿಲ್ಲ. ದುರ್ಜನ ಮಹೋದಯ, ಒಂದ್ ವೇಳೆ ನಾನ್ ನಿಮ್ಮನ್ನ ಇದನ್ನ ಕೇಳಿದ್ರೆ ನೀವು ನಿಮ್ಮ ಮಹತ್ವಪೂರ್ಣ ಸ್ಪರ್ಧೆಯಲ್ಲಿ ನೀವು ಸೋಲ್ತೀರಾ ಅಂತ ನೀವು ನನಗೆ ಹೇಳಿ, ಅವಾಗ ನಾನ್ ನಿಮಗೆ ಇದನ್ನ ಹೇಳ್ತೀನಿ. ಇಲ್ಲ ಅಂದ್ರೆ ಪೂರ್ತಿ ರಾತ್ರಿ ನಿದ್ರೆ ಮಾಡದೆ ಇದ್ರ ಬಗ್ಗೆ ಯೋಚನೆ ಮಾಡಿ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನಮಗೆ ನಿಮ್ಮ ಮೇಲೆ ಗರ್ವವಿದೆ. ನನ್ನನ್ನು ಕ್ಷಮಿಸಿ ಮಹಾರಾಜರೇ, ಆದ್ರೆ ಇನ್ನೂ ಗೆಲುವು ಮತ್ತು ಸೋಲಿನ ನಿರ್ಣಯ ಆಗಿಲ್ಲ. ಇಲ್ಲಿವರೆಗೂ ಬರೀ ಯೋಗ್ಯತೆಯ ಪರೀಕ್ಷೆ ನಡೆದಿತ್ತು. ವಾಸ್ತವಿಕವಾಗಿ ಮಲ್ಲಯುದ್ಧ ಪಂಡಿತ ರಾಮಕೃಷ್ಣರು ನನ್ನ ಜೊತೆ ಹೋರಾಡಬೇಕಾಗುತ್ತೆ. ಅದಿನ್ನೂ ಮುಗಿದಿಲ್ಲ. ದುರ್ಜನ, ನಾನು ನನ್ನ ಬುದ್ಧಿಶಕ್ತಿಯಿಂದ ನಿನ್ನ 2 ಚೇಲೆಗಳನ್ನ ಸೋಲ್ಸಿದ್ದೀನಿ. ನಿಮ್ಮ ಗೌರವ ಇನ್ನೂ ಕೂಡ ಇದೆ. ಕೇಸರಿ ಮತ್ತೆ ವಲ್ಲಭನನ್ನ ಸೋಲ್ಸಿ ನೀವೀಗ್ಲೂ ಕೂಡ ವಿಜೇತರಾಗಿದ್ದೀರಾ. ನಿಮಗ್ ಬೇಕು ಅಂತ ಹೇಳಿದ್ರೆ ವಿಜಯನಗರದಿಂದ ವಿಜೇತರಾಗಿ ಹೊರಡ್ತೀರಾ. 2 ಕುಸ್ತಿಯ ಪರಿಣಾಮ ನೀವು ನೋಡಾಗಿದೆ. ದುರ್ಜನ, ಇಲ್ಲಿವರೆಗೂ ಯಾವುದೇ ಮಲ್ಲಯುದ್ಧದಿಂದ ಓಡಿ ಹೋಗಿಲ್ಲ. ಈಗ ನಾನು ನೇರವಾಗಿ ನಿಮ್ಮ ಜೊತೆ ಮಲ್ಲಯುದ್ಧ ಮಾಡ್ತೀನಿ. ನಿನ್ನ ಸೊಳ್ಳೆ ತರ ಹೊಸ್ಕಾಕ್ತೀನಿ. ಪಂಡಿತ ರಾಮಕೃಷ್ಣ, ನೀವು ಯೋಚಿಸಿದ್ದೀರಾ ಈ ಸವಾಲನ್ನು ಹೇಗೆ ಎದುರಿಸುತ್ತೀರಿ ಎಂದು? ನೀವು ಚಿಂತೆ ಮಾಡಬೇಡಿ ಮಹಾಪ್ರಭು, ಅಮ್ಮ ಎಲ್ಲ ನೋಡ್ಕೋತಾಳೆ. ಖಂಡಿತ. ರಾಮ, ನಮಗೆ ಕುತೂಹಲವಿದೆ, ನೀವು ಈ ಕಂಬವನ್ನು ಒಂದೇ ಏಟಿಗೆ ಹೇಗೆ ಬೀಳಿಸಿದಿರಿ? ನಾನೇನು ಮಾಡಿಲ್ಲ ಮಹಾಪ್ರಭು, ಇರುವೆಗಳೆಲ್ಲ ಮಾಡಿದ್ದು. ಇರುವೆಗಳ ಮಹಾಪ್ರಭು, ನಾನು ಕಂಬದ ಸುತ್ತ ಸಿಹಿಯನ್ನ ಹಾಕಿದ್ದೆ. ಆ ಸಿಹಿಯ ಆಸೆಗೆ ಅಲ್ಲಿ ಇರುವೆಗಳು ಬಂದಿತ್ತು. ಆ ಇರುವೆಗಳು ಭೂಮಿಯ ಅಡಿಯವರೆಗೂ ಅದನ್ನ ಅಗದು ಬಿಟ್ಟಿತ್ತು. ಹಾಗಾಗಿ ನಾನು ಒಂದೇ ಕೈಯಲ್ಲಿ ಈ ಕಂಬನ ಉರುಳಿಸ್ಬಿಟ್ಟೆ. ಅದ್ಭುತ ಪಂಡಿತ ರಾಮಕೃಷ್ಣ, ನಿಮ್ಮ ಬುದ್ಧಿ ಸರ್ವೋತ್ತಮವು. ಧನ್ಯವಾದ ಮಹಾಪ್ರಭು. ಒಳ್ಳೇದಾಯ್ತು. ಆದರೆ ನಾಳೆ ನೀನು ಹೇಗೆ ತಪ್ಪಿಸ್ಕೊಳ್ತೀಯ ಪಂಡಿತ ರಾಮಕೃಷ್ಣ? ಆ ಸ್ವಯಂ ಮಹಾಕಾಳಿನೇ ಬಂದು ನಿನ್ನ ಕಾಪಾಡಬೇಕು ಅಲ್ವಾ? ನಿನ್ನ ಅಂತ್ಯ ನಿಶ್ಚಿತ ನಾಳೆ ಪಂಡಿತ ರಾಮಕೃಷ್ಣ. ನಿನಗೇನಾಯ್ತು? ಯೋಚನೆ ಮಾಡ್ತಿದ್ದಾನೆ ದುಲ್ದನನ್ನ ಹೇಗ್ ಸೋಲ್ಸೋದು ಅಂತ. ಈ ಸಮಯ ಯೋಚಿಸುವಂತದಲ್ಲ, ಕೆಲಸ ಮಾಡುವಂಥದ್ದು. ನಾಳೆ ಆ ದುರ್ಜನನ್ ಜೊತೆ ಯುದ್ಧ ಮಾಡ್ಬೇಕು. ಅಲ್ಲಿ ಬುದ್ಧಿ ಅಲ್ಲ, ದೇಹ ಬಲ ಬೇಕು. ಎದ್ದೇಳು, ನಡಿ, ನನ್ ಜೊತೆ ಪ್ರಯತ್ನ ಪಡು. ನಾನ್ ನಿನಗೆ ಕಾಲೆತ್ತಿ ಬಿಸಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀನಾ? ನಮ್ಮೂರಲ್ಲಿ ನಾನ್ ಚಿಕ್ಕ ವಯಸ್ಸೊಳಗಿದ್ದಾಗ ಒಬ್ಬ ದುಷ್ಟ ಹುಡುಗ ಇದ್ದ. ನಮಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದ ಗೊತ್ತಾ? ಒಂದೊಂದ್ಸತಿ ಕೂದ್ಲು ಎಳಿಯೋದು, ಮತ್ತೊಂದ್ ದಿನ ಕೆಸರನ್ನ ಹಾಕೋದು. ಒಂದಿನ ನನಗೆ ಎಷ್ಟು ಕೋಪ ಬಂತು ಅಂತಂದ್ರೆ ಅವನ್ನ ಬಿಡ್ಲಿಲ್ಲ. ಅವನ್ನ ಎಳೆದು ಅವನ್ ಕೈನ ಹೀಗೆ ತಿರುಗಿಸ್ಬೇಕಾದ್ರೆ ನನಗೆ ಗೊತ್ತಾಯ್ತು ಅವನು ತುಂಬಾನೇ ಶಕ್ತಿಶಾಲಿ ಅಂತ. ನಾನು ಅವನ್ ಬೆರಳನ್ನೆಲ್ಲ
ಕಾಪಾಡ್ಸಕ್ಕೂ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅವಾಗ ನನಗೆ ಹೊಳಿತು ಕಾಲಲ್ಲಿ ಒದ್ದು ಕಾಲೆಳೆದು ಬೀಳ್ಸೋದು. ಅವಾಗ ನಾನು ಅವನ ಕಾಲನ್ನ ನನ್ನ ಕಾಲಿಂದ ಹಿಡ್ಕೊಂಡು ಹೀಗೆ ಎಳೆದು ಅವನ ಕೆಳಗೆ ಬೀಳಿಸ್ಬಿಟ್ಟೆ. ಇದೇ ತರನೇ ಎತ್ಕೋ. ಅಮ್ಮ ನನ್ನನ್ನು ಎತ್ಕೋ. ಅಯ್ಯೋ ಅಮ್ಮನಿಗಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ಅಮ್ಮನ ಜ್ಞಾನದ ಲಾಭ ಎತ್ಕೋ. ಏನ್ ಲಾಭ ಎತ್ಕೊಳ್ಳೋದು? ಆ ಭೀಮನಿಗೆ ದುರ್ಜನನ್ ಕೈನೇ ಎತ್ಕೊಳಕ್ ಆಗ್ಲಿಲ್ಲ, ಇನ್ ನಾನೇನ್ ಎತ್ಕೊಳ್ಳಿ? ಈ ಉಪಾಯ ಎಲ್ಲ ಆಗೋದಿಲ್ಲ. ನೀನು ಇವಾಗ್ಲೇ ಯೋಚನೆ ಮಾಡ್ಬೇಕು ಅವನನ್ನ ಹೇಗ್ ಸೋಲ್ಸೋದು ಅಂತ. ಅವನ್ನ ಹೀಗೆ ಗೆಲ್ಕೋ, ಆಮೇಲೆ ಹೀಗೆ, ಆಮೇಲೆ ಹೀಗೆ ಅಂತ. ನಾನು ನಿನಗೆ ಕಣ್ಣಿಂದ ಹೇಗ್ ಹೊಡೆದಾಡ್ದು ಅಂತ ಹೇಳ್ಕೊಡ್ತೀನಿ. ನೀನು ಎದುರಾಳಿ ಕಣ್ಣನ್ನು ಹಿಡ್ಕೊಂಡ್ಬಿಟ್ರೆ ಅವ್ನಿಗೇನು ಕಾಣಿಸೋದೇ ಇಲ್ಲ, ಅವ್ನು ಸೋತೋಗ್ಬಿಡ್ತಾನೆ. ನಾ ತೋರಿಸ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವಿಬ್ರು? ನಾಳೆ ಮಲ್ಲ ಯುದ್ಧದಲ್ಲಿ ನನ್ನ ಕಣ್ಣಿನ ಅವಶ್ಯಕತೆ ತುಂಬಾ ಇದೆ. ನನಗನ್ನಿಸ್ತಾ ಇದೆ ದುರ್ಜನನಿಗಿಂತ ಮೊದಲು ನೀವೇ ನನ್ನನ್ನು ಚಟ್ನಿ ಮಾಡ್ತೀರಾ ಅಂತ. ಹೊರಡಿ ಇಲ್ಲಿಂದ, ನನಗೆ ಯೋಚನೆ ಮಾಡಕ್ ಬಿಡಿ. ನಾನ್ ಹೇಳಿದ್ದು ಇಲ್ಲಿಂದ ಹೊರಡಿ, ನನಗೆ ಯೋಚಿಸೋದಕ್ ಬಿಡಿ ಅಂತ. ನಾವು ನಿನಗೆ ಯೋಚಕ್ಕೆ ಸಹಾಯ ಮಾಡ್ತಿದ್ದೀವಿ. ಶಾರದಾ ದೇವಿಯವರೇ, ಯೋಚನೆ ಮಾಡೋದಕ್ಕೆ ಯಾರಾದ್ರೂ ಸಹಾಯ ಮಾಡಕ್ ಆಗುತ್ತಾ? ಹಾ, ನಿನ್ ಜೊತೆ ನಾವು ಯೋಚನೆ ಕೂತ್ಕೊಂಡ್ರೆ ಏನಾದ್ರೂ ಹೊಳ್ದೆ ಹೊಳಿಯುತ್ತೆ. ಒಬ್ಬನಿಗಿಂತ 4 ಜನ ಯೋಚಿಸಿದ್ರೆ ಏನಾದ್ರೂ ಉಪಾಯ ಹೊಳ್ದೆ ಹೊಳಿಯುತ್ತೆ ಅಲ್ವಾ? ಅದಕ್ಕೇನೆ ದುರ್ಜನ್ನ ಸೋಲ್ಸೋದು ಕಷ್ಟ. ಅವನು ಕಾಣಿಸೋದು ಇಲ್ಲ, ಅವನ್ ಸುತ್ತಲೂ ಹೊಗೆ ಇಳುತ್ತೆ. ಮತ್ತೆ ಅವನು ಹೇಳ್ತಾನೆ ಸೊಳ್ಳೆ ತಲ ಹಿಸ್ಕಾಕ್ ಬೀಳ್ತೀನಿ ಅಂತ. ಆಗ್ಲೇ ಅಷ್ಟು ಹೊಗೆಯಲ್ಲಿ ಅವನ ಹತ್ಲ ಸೊಳ್ಳೆ ಹೇಗ್ ಬೀಳುತ್ತೆ? ಸೊಳ್ಳೆ ತರ ಹೊಸಕ್ ಹಾಕ್ಬಿಡ್ತೀನಿ. ಓ ಗುಂಡಪ್ಪ, ನೀನು ನಿನ್ ಬುದ್ಧಿವಂತಿಕೆನ ತೋರಿಸ್ಬಿಟ್ಟೆ. ಎಂತ ಉಪಾಯ ಕೊಟ್ಟೆ. ನಾನು ಅಂತದೇನ್ ಹೇಳ್ದೆ? ಚಮತ್ಕಾರ ಮಾಡ್ದೆ ನೀನು. ನಡಿ ನನ್ ಜೊತೆ, ಆಮೇಲೆ ಹೇಳ್ತೀನಿ ನೀನೇನ್ ಮಾಡ್ದೆ ಅಂತ. ನಮಗೂ ಹೇಳು. ನಾನ್ ಮೊದ್ಲು ಈ ಯುಕ್ತಿಯ ಪ್ರಯೋಗ ಮಾಡೋದಕ್ ಬಿಡಿ, ಆಮೇಲೆ ಹೇಳ್ತೀನಿ. ನಡಿ ಗುಂಡಪ್ಪ, ನಡಿ ನಡಿ ನಡಿ, ಬೇಗ ನಡಿ, ಬೇಗ 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 ಬೇಗ. ಯಾವಾಗ್ಲೂ ಹಿಂಗೆ ಮಾಡ್ತಾನೆ. ಗುರುದೇವ, ಭೋಜನದ ಮುಂಚೆ ಹಾಲು ಕುಡಿತೀರಾ? ನಾಳೆ ಪಂಡಿತ ರಾಮಕೃಷ್ಣರ ಜೊತೆ ನಿಮ್ಮ ಮಲ್ಲ ಯುದ್ಧ ಇದೆ. ಆ ಸೊಣಕ್ಲನ್ ಜೊತೆಗೆ ಹೋರಾಡೋದಕ್ಕೆ ನನಗೆ ಹಾಲಿನ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಸಾಮಾನ್ಯ ಭೋಜನವನ್ನ ಮಾಡ್ಕೊಳ್ಳಿ. ಅಂದಹಾಗೆ ನಾಳೆ ಹೋರಾಟನೂ ಒಂದು ಹೋರಾಟನ. ಆ ಸೊಣಕ್ಲನ್ನ ನಾನು ಸೊಳ್ಳೆ ತರ ಹೊಸಕಾಕ್ಬಿಡ್ತೀನಿ. ಗುರುಗಳೇ, ಗೊತ್ತಿಲ್ಲ ಪಂಡಿತ ರಾಮಕೃಷ್ಣ ನಾಳೆ ಯುದ್ಧ ಭೂಮಿಯಲ್ಲಿ ಯಾವ ಯುಕ್ತಿಯನ್ನ ಪ್ರದರ್ಶನ ಮಾಡ್ತಾನೆ ಅಂತ. ಅಂದಹಾಗೆ ಈ ಬಾರಿ ಅವನ್ ಬುದ್ಧಿವಂತಿಕೆನ ಉಪಯೋಗಿಸಕ್ ನಾನು ಬಿಡೋದಿಲ್ಲ. ಸುಮ್ನಿರು. ಈಗ ಮಜಾ ಬರುತ್ತೆ ನೋಡು. ನಾಳೆ ನಾನು ರಾಮಕೃಷ್ಣನನ್ನ ಹೋರಾಟ ಶುರು ಆಗೋಕ್ಕೂ ಮುಂಚೆನೆ ಸೊಳ್ಳೆ ತರ ಹೊಸಕ್ ಹಾಕ್ಬಿಡ್ತೀನಿ. ಜಿಲ್ಲೆ 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 ಎಲ್ಲಿದೆ? ಎಲ್ಲಿದೆ ಎಲ್ಲಿದೆ ಗುರುಗಳೇ, ಎಲ್ಲಿದೆ ಜಿರಳೆ? ಎಲ್ಲಿದೆ ಗುರುಗಳೇ ಜಿರಳೆ? ಜಿರಳೆ ತುಂಬಾ ವೇಗವಾಗಿದೆ. ಅದ್ರ ಮೇಲೆ ಹೊಗೆ ಪ್ರಭಾವ ಕೂಡ ಬೀರ್ತಾ ಇಲ್ಲ. ಅಲ್ತಾಯ್ತು ಲಾಮ, ಅದಕ್ಕೆ ಇವನು ಸುತ್ತಲೂ ಹೊಗೆ ಇಟ್ಕೊಂಡಿರ್ತಾನೆ. ಅಲ್ಲಿದೆ ಅಲ್ಲಿದೆ ಅಲ್ಲೇ ಅಲ್ಲೆಲ್ಲ ಜಿರಳೆ ಜಿರಳೆ. ಇಲ್ಲಿ ನೋಡಿ ಗುರುಗಳೇ, ಜಿರಳೆ ಸಿಕ್ತು. ಸರಿ ಸರಿ, ನೀವಿಬ್ರು ಇನ್ಮೇಲೆ ಸರಿಯಾಗಿ ಹೊಗೆ ಹಾಕಿ. ನನಗದು ದಾಳಿ ಮಾಡುತ್ತೇನೆ ಭಯ. ಮತ್ತಂದ್ಹಾಗೆ ಈ ರೀತಿ ಪದೇ ಪದೇ ಹೆದರ್ಕೊಳ್ಳೋದು ನನ್ನ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಗುರುಗಳೇ, ನೀವು ಚಿಂತೆ ಮಾಡಬೇಡಿ, ಇದು ಕೃಷ್ಣ ಚಿಟ್ಟೆ ಅಲ್ಲ. ಅರೆ, ನೀನು ನನ್ ಮುಂದೆ ಅದ್ರ ಹೆಸರನ್ನು ತಗೋಬೇಡ. ನಿನಗೆ ನೆನಪಿಲ್ವೇನು? ಅದು ನನ್ನ ಮೇಲೆ ದಾಳಿ ನಡೆಸಿದಾಗ ನನಗೆ ಎಷ್ಟು ಭಯ ಆಗ್ಬಿಟ್ಟಿತ್ತು.
ಹಾ ಗುರುಗಳೇ, ನೆನಪಿದೆ. ಆ ದೃಶ್ಯವನ್ನ ಈಗ್ಲೂ ನೆನಪಿಸ್ಕೊಂಡು ನನ್ ಜೀವ ಒದ್ದಾಡ್ ಹೋಗುತ್ತೆ. ಅಯ್ಯೋ, ನೀವು ಹೋಗಿ ಆ ಜಿಡ್ಲೆಯನ್ನ ಕೂಡ್ಲೆ ಹೊರಗಡೆ ಎಸ್ಬಿಟ್ ಬನ್ನಿ. ಸರಿ ಗುರುದೇವ. ಅಯ್ಯೋ, ನೀನಲ್ಲಿ ಹೋಗ್ತಾ ಇದೀಯಾ? ಇಲ್ಲಿ ಬಂದು ಹೊಗೆ ಹಾಕು. ಆಯ್ತು, ಸರಿ. ಗುಂಡಪ್ಪ, ನೀನಂತೂ ತುಂಬಾ ಬುದ್ಧಿವಂತ. ಇವತ್ತು ನಿನ್ ಕಾರಣದಿಂದ ನನಗೆ ಈ ದುರ್ಜನನ ಭಯ ಏನು ಅಂತ ಗೊತ್ತಾಯ್ತು. ಇದ್ಲ ಅರ್ಥ ಏನು? ಎಲ್ಲ ಹೇಳ್ತೀನಿ, ನಡಿ ಇಲ್ಲಿಂದ. ಈಗ ರಾಮ್ಜಿಯ ಚಿಟ್ಟೆಗಳೇ ನನಗ್ ಸಹಾಯ ಮಾಡುತ್ತೆ. ಜೈ ಶ್ರೀರಾಮ್. ರಾಮನ್ ಕುದುರೆ? ರಾಮ್ಜಿಯ ಚಿಟ್ಟೆ ಅವರನ್ನ ಸೋಲ್ಸೋದಕ್ಕೆ ನನಗೆ ಸಹಾಯ ಮಾಡಕ್ ಸಾಧ್ಯ. ಮತ್ತೆ ಈ ಕೆಲ್ಸನ ನೀವೇ ಮಾಡ್ಬೇಕು, ಇಲ್ಲಾಂದ್ರೆ ನಾಳೆ ನಾನು ಜೀವಂತವಾಗಿರೋದಿಲ್ಲ. ಓಹೋ, ಆ ರಾಮನ್ ಕುದುರೆನೇ ಬೇಕಾ? ನೋಡು, ಆದ್ರೆ ಆ ರಾಮ ಕೆಲ್ಸದ ಮೇಲೆ ಬೇರೆ ಎಲ್ಲೋ ಹೋಗಿದ್ದಾನೆ. ಒಂದು ಕೆಲ್ಸ ಮಾಡಿ, ನೀವು ನಮ್ ಕುದುರೆ ತಗೊಳ್ಳಿ. ನಮ್ಮಲ್ಲಿ ಬಹಳಷ್ಟು ಬಲಶಾಲಿ ಕುದುರೆಗಳಿವೆ. ನಿಮ್ಗೆ ಯಾವ ಕುದುರೆ ಬೇಕೋ ಅದನ್ನ ತಗೊಳ್ಳಿ. ಮಂತ್ರಿಗಳೇ, ಕುದುರೆ ಅಲ್ಲ, ರಾಮ್ಜಿಯ ಕುದುರೆ ಬೇಕು. ಆದ್ರೆ ಈಗ ರಾಮನ್ ಕುದುರೆನ ಎಲ್ಲಿ ಅಂತ ಹುಡ್ಕೋದು, ಮತ್ತದನ್ನ ಹೇಗ್ ಹಿಡಿಯೋದು? ನಿಮ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಈ ಕಾರ್ಯ ಅಂತೂ ನೀವು ಮಾಡ್ಲೇಬೇಕು. ಏನಾದ್ರೂ ಮಾಡಿ, ಅಗತ್ಯ ಇದ್ರೆ ನಿಮ್ ಸೈನ್ಯನು ಕೂಡ ಬಳಸ್ಕೊಳ್ಳಿ. ಯಾಕೆಂದ್ರೆ ಇದು ಒಂದೇ ಮಾರ್ಗ ಇರೋದು ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ. ಸರಿ ಪಂಡಿತ ರಾಮಕೃಷ್ಣ, ನಾನೇ ಸ್ವತಃ ಕಾಡ್ಗೆ ಹೋಗಿ ರಾಮನ್ ಕುದುರೆನ ಹುಡ್ಕೊಂಡ್ ಬರ್ತೀನಿ. ಮತ್ತೆ ಅದನ್ನ ಹಿಡಿಯೋದಿಕ್ಕೆ ನಾವು ಒಂದಷ್ಟು ಸೈನಿಕರನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ. ಪಂಡಿತ ರಾಮಕೃಷ್ಣ, ನಿಮಗೆ ಸರಿಯಾಗಿ ನೆನಪಿದೆ ತಾನೆ ನಾನು ಈ ರಾಜ್ಯದ ಮಹಾಮಂತ್ರಿ ಅಂತ? ಮಂತ್ರಿವರ್ಯರೇ, ನೀವದ್ ಏನ್ ಮಾತಾಡ್ತಿದ್ದೀರಾ? ಖಂಡಿತವಾಗ್ಲೂ ನೆನಪಿದೆ. ಯಾಕೆ ಈ ಪ್ರಶ್ನೆ ನನ್ನ ಹತ್ರ ಕೇಳ್ತಿದ್ದೀರಾ? ಅದೇನು ಅಂದ್ರೆ ಪಂಡಿತ ರಾಮಕೃಷ್ಣ, ನೀವು ನನ್ನ ಹತ್ರ ಎಂತೆಂತ ಕೆಲಸ ಮಾಡಿಸ್ತಿದ್ದೀರಾ ಅಂದ್ರೆ ಅದು ನನಗೆ ಸಂದೇಹ ಬರ್ತಿದೆ. ನಿಮ್ಗೆ ನೆನಪಿಲ್ವೇನೋ ನಾನು ಈ ರಾಜ್ಯದ ಮಹಾಮಂತ್ರಿ ಅಂತ? ಮತ್ತೆ ನೀವ್ ಅನ್ಕೊಂಡಿರ್ಬೋದು ನನ್ನನ್ನ ಸಿಪಾಯಿ ಮತ್ತೆ ಸೇವಕ ಅಂತ. ಶಿವ, ನೀವ್ ಏನ್ ಮಾತಾಡ್ತಿದ್ದೀರಾ ಮಹಾಮಂತ್ರಿಗಳೇ? ನಮ್ ಮಂತ್ರಿವರ್ಯರೇ, ಕ್ಷಮಿಸಿ. ಆದ್ರೆ ಈ ಕಾರ್ಯ ಅಂತೂ ನೀವೇ ಮಾಡ್ಬೇಕು, ಅದು ಕೂಡ ಮಲ್ಲಯುದ್ಧ ಆರಂಭ ಆಗೋಕ್ಕೂ ಮೊದ್ಲು. ನಿಮ್ಮ ಆಜ್ಞೆ ಮಹಾರಾಜ. ಸರಿ. ಲಮ್ಮ, ಎಲ್ಲ ಸಲಿದೆ ಅಲ್ವಾ? ಸುಮ್ನಿರಿ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ನನಗೆ ನೋವಾಗ್ತಿದೆ, ಸ್ವಲ್ಪ ನಿಧಾನ ಮಾಡಿ. ಒಬ್ಬ ಚಿಕ್ಕ ಹುಡುಗನ ಶಕ್ತಿನ ತಡ್ಕೊಳಕ್ ಆಗ್ತಾ ಇಲ್ಲ ನಿನಗೆ. ಇನ್ನ ಪೈಲ್ವಾನನ್ನ ಹೆಂಗೆ ಎದುರಿಸ್ತೀಯ ನೀನು? ಒಂದೇ ಏಟಿಗೆ ನಿನ್ ಕಥೆ ಏನಾಗುತ್ತೋ ಏನೋ. ಇನ್ನೂ ಬಲ ಹಾಕ್ಬಿಟ್ ಮಾಡಿ, ಇವತ್ತವ್ರನ್ನ ಸೊಳ್ಳೆ ತರ ಹೊಸ್ಕಾಕ್ಬಿಡ್ತೀನಿ. ಪಂಡಿತ ರಾಮಕೃಷ್ಣ, ಇವತ್ತು ನಿನ್ನ ಆತ್ಮ ಶಾಂತಿ ಸಿಗಲಿ ಅಂತ ಹೇಳಿ ಹೋಮನ ನಾನು ಮಾಡ್ತೀನಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಎರಡು ಪ್ರತಿಯೋಗಿಗಳು ದಯಮಾಡಿ ಅಖಾಡದಲ್ಲಿ ಉಪಸ್ಥಿತರಾಗಿ. ಪಂಡಿತ ರಾಮಕೃಷ್ಣ, ಬನ್ನಿ ಬೇಗ ನಡೀರಿ, ಅಖಾಡಕ್ಕೆ ಪ್ರವೇಶವನ್ನ ಮಾಡಿ. ಅಯ್ಯೋ ದೇವ್ರೆ, ಮಂತ್ರಿಗಳು ಎಲ್ಲಿ ಹೋದ್ರು? ಇನ್ನು ಯಾಕೆ ಬಂದಿಲ್ಲ? ಅವ್ರು ಶೀಘ್ರವಾಗಿ ಬರ್ಲಿಲ್ಲ ಅಂದ್ರೆ ನಾನು ನೀನು ಇಬ್ರು ಒಟ್ಟಿಗೆ ಸ್ವರ್ಗಕ್ಕೆ ಹೋಗ್ಬೇಕು. ಹುಡುಕಿ, ಸರಿಯಾಗಿ ಹುಡುಕಿ, ನಮ್ಮ ಹತ್ರ ಸಮಯ ಇಲ್ಲ. ಸರಿಯಾಗಿ ಇದ್ ನೋಡಿ ಮಂತ್ರಿವರೇ, ಇದೇನಾ? ಅಯ್ಯೋ ಮೂರ್ಖ, ಇದನ್ನು ಹುಡುಕು ಅಂತ ಯಾರು ಹೇಳಿದ್ದು? ರಾಮನ್ ಕುದುರೆ, ಕೇವಲ ರಾಮನ್ ಕುದುರೆ ಅಷ್ಟೇ ಬೇಕಿರೋದು. ಹುಡುಕಿ. ಆಯ್ತು ಮಂತ್ರಿಗಳೇ. ಪಂಡಿತ ರಾಮಕೃಷ್ಣ, ದಯಮಾಡಿ ನೀವು ಬನ್ನಿ.